ಈ ಒಂದು ಘಟನೆಯನ್ನು ಕೇಳಿದಾಗ ಇದರಿಂದ ನಾವು ಕಲಿಯುವ ಪಾಠನೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ನಾವು ಹಬ್ಬ ಹರಿದಿನಗಳಿಗೆ ವಾಹನಗಳಿಗೆ ಪೂಜೆ ಮಾಡೋದನ್ನು ನೋಡಿರ್ತೇವೆ. ಮನೆಯಲ್ಲಿರೋ ವಾಹನಗಳಿಗೆ ಪೂಜೆಯನ್ನು ಮಾಡಿ ಹೂವನ್ನು ಇದು ಮಾಡಿ ಆರತಿಯನ್ನು ಮಾಡ್ತೇವೆ. ಆದರೆ ರಾಜಸ್ಥಾನದಲ್ಲಿ ವಾಹನದೇ ಒಂದು ದೇವಾಲಯ ಇದೆ ಅಂತ ಅಂದರೆ ನಂಬ್ತೀರಾ? ಹೌದು, ಖಂಡಿತವಾಗ್ಲೂ ಇದೆ. ಹೌದು, ರಾಜಸ್ಥಾನದ ಬಿಸಿಲು ಹೊತ್ತ ಮರಳು ಭೂಮಿ ಮಧ್ಯೆ ಈ ಪಾಲಿ ಮತ್ತು ಜೋಧ್ಪುರ್ ಹೆದ್ದಾರಿ ಅಂತ ಇದೆ. ಆ ತಿರುವು ಹತ್ರ ಸಾಮಾನ್ಯವಾಗಿ ಕಾಣುವ ರಸ್ತೆ ಅಷ್ಟೇ ಕಾಣುತ್ತೆ. ಆದರೆ ಅದೇ ರಸ್ತೆ ಬದಿಯಲ್ಲಿ ನಿಂತಿರುವ ಒಂದು ಹಳೆಯ ರಾಯಲ್ ಎನ್ಫೀಲ್ಡ್ ಬುಲೆಟ್ ಇಂದು ದೇವರಂತೆ ಅಲ್ಲಿ ರಾಜಸ್ಥಾನದ ಹತ್ರ ಪೂಜಿಸಲ್ಪಡುತ್ತೆ. ಇದು ನೀವು ನಂಬೋದಕ್ಕೆ ಕಷ್ಟ ಆಗ್ಬೋದು, ಖಂಡಿತವಾಗ್ಲೂ ಸತ್ಯ ಇದು. ಯಾಕೆ ಒಂದು ಬೈಕನ್ನು ಹೂವು, ಧೂಪ ಮತ್ತು ಬೇರೆ ಬೇರೆ ಅಲಂಕಾರಗಳನ್ನು ಮಾಡಿ ಕೊನೆಗೆ ಮದ್ಯವನ್ನು ನೈವೇದ್ಯವಾಗಿ ಅರ್ಪಿಸ್ತಾರೆ? ಯಾಕೆ ಸಾವಿರಾರು ಪ್ರಯಾಣಿಕರು ತಮ್ಮ ಪ್ರಯಾಣ ಆರಂಭಿಸುವ ಮುನ್ನ ಇಲ್ಲಿ ತಲೆಬಾಗಿ ಹೋಗ್ತಾರೆ ಅಂತ ನೋಡೋದಾದರೆ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಲೇಬೇಕು. ಈ ಕತೆ ಒಬ್ಬ ಸಾಮಾನ್ಯ ಯುವಕನ ಕತೆ, ಆದರೆ ಇಂದು ಜನಮನದಲ್ಲಿ ದೇವರಾಗಿರುವ ಬುಲೆಟ್ ಬಾಬಾನ ಕಥೆ ಅಂತ ಹೇಳ್ತಾರೆ. ಹಾಗಿದ್ರೆ ತಡ ಮಾಡೋದು ಬೇಡ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ನೀವು ಹಲವಾರು ದೇವಸ್ಥಾನಗಳನ್ನು ನೋಡಿರ್ತೀರ, ಹಲವಾರು ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೂಡ ಕೊಟ್ಟು ನೆಮ್ಮದಿಯನ್ನು ಕಂಡುಕೊಂಡಿರ್ತೀರ. ಆದರೆ ಬುಲೆಟ್ ಬೈಕ್ ದೇವರಂತೆ ಪೂಜೆಗೊಳ್ಳುವ ದೇವಸ್ಥಾನವನ್ನು ನೋಡಿದ್ದೀರಾ? ಇಂತಹದೊಂದು ವಿಶಿಷ್ಟ ದೇವಸ್ಥಾನ ಭಾರತದಲ್ಲಿದೆ. ರಾಜಸ್ಥಾನ್ ಒಂದು ಸುಂದರ ರಾಜ್ಯ. ಮರುಭೂಮಿಯ ಈ ನೆಲ ಭಾರತದ ಇತಿಹಾಸದಲ್ಲಿ ದೊಡ್ಡ ಸ್ಥಾನವನ್ನು ಪಡೆದಿದೆ. ಇಲ್ಲಿನ ಕೋಟೆ ಕೊತ್ತಲಗಳು ನಮ್ಮ ನೆಲದ ಸಮೃದ್ಧಿ ಇತಿಹಾಸಕ್ಕೆ ಈಗಲೂ ಕೂಡ ಸಾಕ್ಷಿಯಾಗಿ ನಿಂತಿವೆ. ಇಂತಹ ರಾಜಸ್ಥಾನದಲ್ಲೊಂದು ವಿಶಿಷ್ಟ ದೇವಸ್ಥಾನವಿದೆ. ಇದು ಅಂತಿಂತಹ ದೇವಸ್ಥಾನ ಅಲ್ಲ, ಭಾರತದ ಅತಿ ವಿಶಿಷ್ಟ ದೇವಸ್ಥಾನ. ಯಾಕೆಂದರೆ ಇಲ್ಲಿ ಭಕ್ತರಿಂದ ಆರಾಧನೆ ಪಡೆಯುವ ದೇವರು ಒಂದು ರಾಯಲ್ ಎನ್ಫೀಲ್ಡ್ ಬೈಕು. ಪಾಲಿ ಜಿಲ್ಲೆಯಲ್ಲಿ ಇರುವ ವಿಶಿಷ್ಟ ದೇಗುಲವಿದು. ದಿನಕ್ಕೆ ನೂರಾರು ಭಕ್ತರು ಬಂದು ಇಲ್ಲಿ ಬುಲೆಟ್ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಇದು ಇಷ್ಟಾರ್ಥ ಸಿದ್ಧಿಗೂ ಕೈ ಮುಗಿತಾರೆ. ಸಾವಿರಾರು ಭಕ್ತರನ್ನು ಹೊಂದಿರುವ ಸ್ಥಳವಿದು. ಅದು ಅಲ್ಲದೆ ಇಲ್ಲಿ ಬೇಡಿದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಎಂಬ ನಂಬಿಕೆ ಕೂಡ ಇದೆ. ಈ ಬುಲೆಟ್ ಇಲ್ಲಿನ ಭಕ್ತರ ಪಾಲಿಗೆ ಬರೀ ವಾಹನವಲ್ಲ, ಇದು ದೇವರ ಪ್ರತಿರೂಪ. ಅದು ಅಲ್ಲದೆ ಅದೆಷ್ಟೋ ಪವಾಡಗಳು ಮಾಡುವ ಶಕ್ತಿ ಈ ಬೈಕಿಗೆ ಇದೆಯಂತೆ. ಜೊತೆಗೆ ಚಾಲಕನೇ ಇಲ್ಲದೆ ಈ ಬೈಕ್ ರಾತ್ರಿ ಹೊತ್ತು ಸಂಚಾರವನ್ನು ಆ ಒಂದು ಪ್ರದೇಶದಲ್ಲಿ ಮಾಡುತ್ತದೆ ಅಂತ ಅಲ್ಲಿನ ಜನರ ನಂಬಿಕೆ ಕೂಡ ಇದೆ. ಸ್ನೇಹಿತರೆ, ಅದು 1991 ಡಿಸೆಂಬರ್ 2 ಮುಂಜಾನೆ. ಅಲ್ಲೆಲ್ಲ ಮಂಜು ಆವೃತವಾಗಿತ್ತು. ಚಳಿಗಾಲದ ವಾತಾವರಣ ಆಗೋದ್ರಿಂದ ಮಂಜು ತುಂಬಿತ್ತು. ಓಂ ಸಿಂಗ್ ರಾಥೋರ್ ಎಂಬ ವ್ಯಕ್ತಿ ತಮ್ಮ ರಾಯಲ್ ಎನ್ಫೀಲ್ಡ್ ಬೈಕನ್ನು ತೆಗೆದುಕೊಂಡು ಸ್ನೇಹಿತನೊಂದಿಗೆ ಹೋಗ್ತಾ ಇದ್ರು. ಆದರೆ ದಾರಿ ಮಧ್ಯೆ ಒಂದು ದುರಂತ ಅಲ್ಲಿ ಸಂಭವವಾಗುತ್ತೆ. ದಟ್ಟ ಮಂಜು. ಹಿಂದೆ ನೋಡಿದರೆ ಯಾವ ವಾಹನಗಳು ಕಾಣುತ್ತಿಲ್ಲ, ಮುಂದೆ ಕೂಡ ಯಾವ ವಾಹನಗಳು ಅಲ್ಲಿ ಕಾಣುತ್ತಿಲ್ಲ. ದಾರಿ ಕಾಣದೆ ಬೈಕ್ ಮರಕ್ಕೆ ಡಿಕ್ಕಿಯಾಗಿ ಬೈಕ್ ಚಾಲಕ ಮುಂದೆ ಕುಳಿತಿರುವಂತಹ ಓಂ ಸಿಂಗ್ ರಾಥೋರ್ ಅಲ್ಲೇ ಸಾವನ್ನಪ್ತಾರೆ. ಹಿಂಬದಿಯಲ್ಲಿದ್ದ ಸ್ನೇಹಿತ ಪ್ರಜ್ಞಾಹೀನ ಆಗಿ ಸ್ಥಿತಿಯಲ್ಲಿ ಅಲ್ಲಿ ಬಿದ್ದಿರ್ತಾರೆ. ಇದನ್ನು ಕಂಡ ಜನರು ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಓಂ ಸಿಂಗ್ ರಾಥೋರ್ ಅವರನ್ನು ಆಸ್ಪತ್ರೆಗೆ ಸೇರಿಸುವ ಮಾರ್ಗದಲ್ಲೇ ಅಷ್ಟರಲ್ಲೇ ಅವರು ಸಾವನ್ನಪ್ಪಿರ್ತಾರೆ. ಬಳಿಕ ಬೈಕನ್ನು ಪೊಲೀಸ್ ಠಾಣೆಗೆ ತಂದು ನಿಲ್ಲಿಸಿ ಪೊಲೀಸರು ತನಿಖೆಯನ್ನು ಆರಂಭ ಮಾಡ್ತಾರೆ.
ಆದರೆ ಮರುದಿನ ಪೊಲೀಸರಿಗೆ ದಂಗಾಗುವಂತಹ ಘಟನೆ ನಡೆದಿತ್ತು. ಹೌದು, ಅದೇನೆಂದರೆ ಬೈಕ್ ಚಾಲಕ ಓಂ ಸಿಂಗ್ ರಾಥೋರ್ ಅವರ ಬೈಕ್ ಠಾಣೆಯಲ್ಲಿ ಮರುದಿನ ಇರಲಿಲ್ಲ. ಹಾಗಿದ್ರೆ ಎಲ್ಲಿ ಹೋಗಿತ್ತು ಅಂತ ನೋಡೋದಾದರೆ ಹುಡುಕಿದಾಗ ಆ ಬೈಕ್ ಯಾವ ಸ್ಥಳದಲ್ಲಿ ಅಪಘಾತ ಆಗಿತ್ತೋ, ಯಾವ ಸ್ಥಳದಲ್ಲಿ ಆ ಬೈಕ್ ಮರಕ್ಕೆ ಗುದ್ದಿ ಬಿದ್ದಿತ್ತೋ ಆ ಸ್ಥಳದಲ್ಲಿ ಹೋಗಿ ಆ ಬೈಕು ಮತ್ತೆ ಅಲ್ಲಿ ಕಂಡಿತ್ತು. ಪೊಲೀಸರಿಗೆ ಇದು ಅಚ್ಚರಿಯ ವಿಷಯವಾಗಿತ್ತು. ಅಪಘಾತ ನಡೆದ ಸ್ಥಳದಲ್ಲಿ ಪತ್ತೆಯಾಗಿದ್ದು ಹೇಗೆ ಎಂಬ ಪ್ರಶ್ನೆ ಪೊಲೀಸರಿಗೂ ಕಾಡಲಾರಂಭಿಸಿತು. ಯಾಕೆಂದರೆ ಠಾಣೆಗೂ ಅಪಘಾತ ನಡೆದ ಸ್ಥಳಕ್ಕೂ ಸುಮಾರು 5-6 ಕಿಲೋಮೀಟರ್ ಇತ್ತು. ಜೊತೆಗೆ ಬೈಕ್ ಠಾಣೆಗೆ ತಂದು ನಿಲ್ಲಿಸಿದ ವೇಳೆ ಪೊಲೀಸರು ಅದರಲ್ಲಿದ್ದ ಪೆಟ್ರೋಲ್ ಪೂರ್ತಿ ಖಾಲಿ ಮಾಡಿದ್ರು ಮತ್ತು ಯಾರು ಬೈಕನ್ನು ತೆಗೆದುಕೊಂಡು ಹೋಗಬಾರ್ದಂತ ಕಾರಣಕ್ಕೆ ಚೈನನ್ನು ಬಿಗಿದಿದ್ರು. ಆದರೂ ಕೂಡ ಅದು ಹೇಗೆ ಇಲ್ಲಿಗೆ ಬಂತು ಅಂತ ನಂಬೋದಕ್ಕೆ ಆಗಲಿಲ್ಲ. ಬೈಕ್ ಠಾಣೆಯಿಂದ ಅಪಘಾತ ನಡೆದ ಸ್ಥಳದಲ್ಲಿ ಬಿದ್ದ ಸಂದರ್ಭದಲ್ಲೇ ಜನರು ಅಚ್ಚರಿಗೊಂಡಿದ್ರು. ಯಾವುದೋ ಅತಿಮಾನುಷ ಶಕ್ತಿ ಬೈಕ್ನಲ್ಲಿ ಇದೆ, ಆತ್ಮವಿದೆ ಅಂತ ನಂಬಿದ್ರು ಅಲ್ಲಿನ ಜನ. ಇದಾದ ಬಳಿಕ ಪೊಲೀಸರು ಪ್ರಕರಣದ ದಾಖಲೆಗಳನ್ನು ಸಿದ್ಧ ಮಾಡಿ ಬಳಿಕ ಬೈಕ್ನ ಚಾಲಕರಾದಂತಹ ಓಂ ಸಿಂಗ್ ರಾಥೋರ್ ಅವರ ಕುಟುಂಬ ಸದಸ್ಯರಿಗೆ ಹಸ್ತಾಂತರವನ್ನು ಮಾಡ್ತಾರೆ. ಇದಾದ ಬಳಿಕ ಆ ಕುಟುಂಬಸ್ಥರು ಈ ಬೈಕನ್ನು ಗುಜರಾತಿನ ವ್ಯಕ್ತಿಯೊಬ್ಬರಿಗೆ ಮಾರ್ತಾರೆ. ರಾಯಲ್ ಎನ್ಫೀಲ್ಡ್ ಬೈಕ್ ಆಗಿದ್ದರಿಂದ ಗುಜರಾತಿನ ವ್ಯಕ್ತಿಯೊಬ್ಬರು ಅದನ್ನು ತೆಗೆದುಕೊಳ್ತಾರೆ. ಸ್ನೇಹಿತರೆ, ಇಲ್ಲಿ ಅಚ್ಚರಿ ಪಡೋ ವಿಷಯ ಏನು ಅಂತ ಅಂದರೆ, ತೆಗೆದುಕೊಂಡ ವ್ಯಕ್ತಿ ಗುಜರಾತಿನವರು, ಆದರೆ ಬೈಕನ್ನು ಖರೀದಿಸಿಕೊಂಡು ಹೋದ ಕೆಲವೇ ದಿನಗಳಲ್ಲೇ ಬೈಕ್ ಮತ್ತೆ ಅಪಘಾತ ಯಾವ ಸ್ಥಳದಲ್ಲಾಗಿತ್ತು ಅದೇ ಸ್ಥಳದಲ್ಲಿ ಬೈಕ್ ಮತ್ತೆ ಕಂಡಿತ್ತು. ಇದು ಓಂ ಸಿಂಗ್ ರಾಥೋರ್ ಅವರ ಮನೆಯವರ ಮಾತು ಕೂಡ ಇದೇ ಆಗಿದೆ. ಬೈಕ್ ಪದೇ ಪದೇ ಅಪಘಾತ ನಡೆದ ಸ್ಥಳಕ್ಕೆ ಬರುತ್ತಿರುವುದನ್ನು ಸ್ಥಳೀಯರಲ್ಲಿ ಆತಂಕ ತಂದಿತು. ಒಂದು ಭಯ ಅವರಿಗೆ ಆಯಿತು. ಇದರಿಂದ ಊರಿನ ಹಿರಿಯರೆಲ್ಲ ಸೇರಿ ಈ ಒಂದು ಬೈಕನ್ನು ತಮಗೆ ಹಸ್ತಾಂತರಿಸಿ ನಾವು ಇದಕ್ಕೊಂದು ದೇವಸ್ಥಾನವನ್ನು ಕಟ್ತೇವೆ ಅಂತ ಊರಿನ ಸದಸ್ಯರು, ಹಿರಿಯರು ಎಲ್ಲರೂ ಒಂದು ಮನವಿ ಮಾಡಿಕೊಳ್ತಾರೆ. ಅದೇ ರೀತಿ ಮರಣ ಹೊಂದಿದಂತಹ ಓಂ ಸಿಂಗ್ ರಾಥೋರ್ ಅವರ ಕುಟುಂಬಸ್ಥರಿಗೂ ಕೂಡ ಕೇಳಿಕೊಳ್ತಾರೆ. ಇದಕ್ಕೆ ಸಮ್ಮತಿಸಿದ ಕುಟುಂಬಸ್ಥರು ಬೈಕನ್ನು ಊರಿನ ಹಿರಿಯರಿಗೆ ಹಸ್ತಾಂತರಿಸಿ ಹೀಗೆ ದೇವಸ್ಥಾನವನ್ನು ನಿರ್ಮಾಣವಾಗಿ ಆ ಒಂದು ರಾಜಸ್ಥಾನದ ಒಂದು ಹೆದ್ದಾರಿಯಲ್ಲಿ ಮಾಡ್ತಾರೆ. ಆ ಓಂ ಸಿಂಗ್ ರಾಥೋರ್ ಅವರ ಆತ್ಮ ಅಲ್ಲೇ ಸುಳಿದಾಡುತ್ತಿದೆ ಅಂತ ಅಲ್ಲಿನ ಜನರ ನಂಬಿಕೆ ಕೂಡ ಇದೆ. ಹಾಗೂ ಸವಾರಿಕರಿಗೆ ಸಹಾಯ ಮಾಡುತ್ತಾರೆ ಅಂತ ಅಲ್ಲಿನ ನಂಬಿಕೆ ಕೂಡ ಇದೆ. ಕೆಲವರಿಗೆ ಇಲ್ಲಿನ ಪವಾಡದ ಅನುಭವಗಳು ಕೂಡ ಆಗಿವೆ. ಹೀಗಾಗಿ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಅಧಿಕವಾಯಿತು. ಅದು ಅಲ್ಲದೆ ದಾರಿಯಲ್ಲಿ ಸಾಗುವಾಗ ಈ ದೇವಾಲಯಕ್ಕೆ ಕೈ ಮುಗಿದೇ ಹೋದರೆ ವಾಹನ ಸವಾರರಿಗೆ ಅಪಾಯ ಖಂಡಿತ ಅಂತ ಕೂಡ ಅಲ್ಲಿನ ಜನರ ನಂಬಿಕೆಯಾಗಿದೆ. ಹೀಗಾಗಿ ಈ ದೇವಾಲಯದ ಮುಂದೆ ಸಾಗುವ ಎಲ್ಲ ವಾಹನಗಳ ಚಾಲಕರು ತಮ್ಮ ವಾಹನಗಳನ್ನು ನಿಲ್ಲಿಸಿ ಕೈಯನ್ನು ಮುಗಿದು ಮುಂದೆ ಸಾಕ್ತಾರೆ. ಹಾಗೂ ಮರಕ್ಕೂ ಕೂಡ ಒಂದು ದಾರವನ್ನು ಕಟ್ಟಿ ನಮಸ್ಕರಿಸಿ ಮೂರ್ತಿಯ ಪೂಜೆ ಇಲ್ಲಿ ಮಾಡಿ ಆ ಒಂದು ದೇವಾಲಯದ ಬುಲೆಟ್ ಒಂದು ವಾಹನದ ಮುಂದೆ ಮದ್ಯ ಹಾಗೂ ಸಿಗರೇಟ್ಗಳನ್ನು ಅರ್ಪಿಸಿ ಭಕ್ತರು ನಮಸ್ಕರಿಸಿ ಮುಂದೆ ಹೋಗ್ತಾರೆ. ಸ್ನೇಹಿತರೆ, ಬೈಕ್ ತನ್ನಷ್ಟಕ್ಕೆ ಚಲಿಸುವುದು, ಅಪಘಾತ ನಡೆದ ಸ್ಥಳದಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುವುದು ಯಾವುದೂ ದಾಖಲೆಗಳು ಇಲ್ಲ. ಇದನ್ನು ನೋಡಿದವರು ಇಲ್ಲ. ಈಗ ಯೋಚಿಸಿದಾಗ ಇದನ್ನು ನಂಬುವುದಕ್ಕೆ ಕಷ್ಟವೇ ಆಗುತ್ತೆ. ಆದರೆ ಬಾಬಾ ಭಕ್ತರು ಮಾತ್ರ ಈ ಮಾತುಗಳ ಬಗ್ಗೆ ಎಳ್ಳಷ್ಟು ಅನುಮಾನ ವ್ಯಕ್ತಪಡಿಸುವುದಿಲ್ಲ. ಈ ಬುಲೆಟ್ ಬಾಬಾ ಹಿಂದಿನ ಕಥೆಗಳೆಲ್ಲ ಜನ ಸಮುದಾಯದ
ನಡುವೆ ಕೇಳಿಬರುವ ಮಾತುಗಳು ಮತ್ತು ಸ್ಥಳವನ್ನು ಅತ್ಯಂತ ಪುಣ್ಯ ಸ್ಥಳವಂತ ಹಾಗೂ ಪ್ರಾಮಾಣಿಕ ಭಕ್ತಿಯಿಂದ ಪೂಜೆ ಮಾಡುವ ಭಕ್ತರ ನಂಬಿಕೆಗಳು ಕೂಡ ಸತ್ಯವಂತ ಇಲ್ಲಿ ಹೇಳುತ್ತೆ. ಸ್ನೇಹಿತರೆ, ಒಟ್ಟಿನಲ್ಲಿ ಈ ಓಂಬನ್ನ ಬುಲೆಟ್ ಅವರ ಕಥೆಯನ್ನು ನಾವು ಕೇಳಿದಾಗ ದೇವಾಲಯದಲ್ಲಿ ದೇವರ ಪೂಜೆ ಮಾಡೋದು ಸರಿ, ಆದರೆ ಬುಲೆಟ್ ಗಾಡಿಯ ಪೂಜೆ ಮಾಡ್ತಾರೆ ಅಂತ ಅಂದರೆ ನಂಬೋದಕ್ಕೂ ಸಾಧ್ಯ ಇಲ್ಲ. ಆದರೆ ರಾಜಸ್ಥಾನದಲ್ಲಿ ಇದು ನಡೆಯುತ್ತಿರುವ ಘಟನೆ ಅತೀಂದ್ರಿಯವಾಗಿರಬಹುದು ಅಥವಾ ಜನಪದ ನಂಬಿಕೆಯ ಪ್ರತಿಬಿಂಬವಾಗಿರಬಹುದು. ಆದರೆ ಒಂದು ಸತ್ಯ ಮಾತ್ರ ಸ್ಪಷ್ಟ, ಈ ಕಥೆ ಪ್ರತಿಯೊಬ್ಬ ಪ್ರಯಾಣಿಕನಿಗೂ ಒಂದು ಮೌನ ಸಂದೇಶವನ್ನು ನೀಡುತ್ತೆ. ಅತಿವೇಗ, ಅಜಾಗರೂಕತೆ, ಅಹಂಕಾರ ರಸ್ತೆಯ ಮೇಲೆ ಜೀವ ಕಿತ್ತುಕೊಳ್ಳುತ್ತವೆ ಎಂಬುದನ್ನು ಈ ಬುಲೆಟ್ ಒಂದು ದೇವಾಲಯ ನಮಗೆ ಸೂಕ್ಷ್ಮವಾಗಿ ತಿಳಿಸುತ್ತೆ. ಇದು ಕೂಡ ರಾಜಸ್ಥಾನದ ಆ ಹೆದ್ದಾರಿಯಲ್ಲಿ ಮೌನವಾಗಿ ನಿಂತಿರುವ ಬುಲೆಟ್ ಕೂಡ ಹೇಳುತ್ತೆ. ನಂಬಿಕೆ ಇದ್ದರೆ ದೇವರು, ಜಾಗ್ರತೆ ಇದ್ದರೆ ಜೀವ. ಆ ವ್ಯಕ್ತಿ ಕೇವಲ ಕಥೆಯ ವಸ್ತುವಲ್ಲ, ಅವರು ರಸ್ತೆ ಸುರಕ್ಷತೆಯ ಜೀವಂತ ಚಿಹ್ನೆಯಾಗಿ ಅಲ್ಲಿ ಉಳಿದುಬಿಟ್ಟಿದ್ದಾರೆ. ಪ್ರಯಾಣ ಆರಂಭಿಸುವ ಮುನ್ನ ಒಮ್ಮೆ ಯೋಚಿಸಿ, ಪ್ರಾಣ ಅಮೂಲ್ಯ ಅಂತ ಹೇಳ್ತಾ ನಾನು ಈ ವಿಡಿಯೋಕ್ಕೆ ತೆರೆಯನ್ನು ಎಳಿತೀನಿ. ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.